ಅಮ್ಮ ನಿತ್ಯ, ನೀನೇ ಹೇಗಾದ್ರೂ ಜೈ ಮನ್ಸು ಬದಲಾಯಿಸ್ಬೇಕಮ್ಮ. ನಿಮ್ ಅಕ್ಕನ್ಗೆ ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ನಾನ್ ಬಂದಿದ್ದೀನಿ ಆಂಟಿ. ಎಲ್ಲಿ ಜೈ? ಅಲ್ಲಿ ನೋಡಮ್ಮ, ಬರ್ತಿದ್ದಾನೆ. ರಾಮಕೃಷ್ಣ ಅಂಕಲ್, ಚಂದ್ರಿಕಾ ಆಂಟಿ ಎಲ್ಲಿ? ಅಲ್ಲಿ ನೋಡು, ಅವರೇ ಬರ್ತಾ ಇದ್ದಾರೆ. ನಾನ್ ಕೇಳಿದ್ದು ನಿಜನೇನಾ ಜೈ? ಹಾ, ನೀನು ನಮ್ಮ ಅಕ್ಕನ ಹುಡ್ಕೋದ್ ಬಿಟ್ಟು ಚಂದ್ರಿಕಾ ಆಂಟಿ ಡಾಟರ್ನ ಮದುವೆ ಮಾಡ್ಕೋತಿದ್ಯಾ? ಹೌದು. ಏನ್ ಸರ್ ನೀವು ಆ ದೇವತೆನ ಹೇಗೆ ಮರ್ತೋಗ್ತೀರಾ? ಅವಳು ನನ್ನ ಮರ್ತೋಗಿರ್ಬೇಕಾದ್ರೆ ನಾನು ಅವಳನ್ನ ಮರ್ತೋಗ್ಬಾರ್ದಾ? ಆರ್ ಯು ಮ್ಯಾಡ್ ಜೈ? ಹಾ, ನಮ್ಮ ಅಕ್ಕನ ಮೇಲೆ ನಿನಗಿರೋ ಪ್ರೀತಿ ಇಷ್ಟೇನಾ? ನಿತ್ಯ, ನನ್ನ ಪ್ರೀತಿ ಶಾಶ್ವತ ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾವುದಕ್ಕೆ ಆದರೂ ಕೊನೆಗೆ ಪ್ರೀತಿಗಾದರೂ ಒಂದು ಲಿಮಿಟ್ ಇರುತ್ತೆ. ಅವಳಿಗೋಸ್ಕರ 8 ಇಯರ್ಸ್ ವೆಯ್ಟ್ ಮಾಡಿದ್ದೀನಿ. ಇನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರನ್ನ ಬೇಕೋ ಅವ್ರನ್ನ ಮದುವೆ ಮಾಡ್ಕೋತೀಯಾ? ಜೈ ಯಾರನ್ನೋ ಮದುವೆ ಮಾಡ್ಕೋತಿಲ್ಲಮ್ಮ, ತನ್ನ ಸ್ವಂತ ನಾದಿನಿನೇ ಮದುವೆ ಮಾಡ್ಕೋತಿದ್ದಾನೆ. ಮಧ್ಯದಲ್ಲಿ ನೀವ್ ಅಡ್ಗೆ ಮಾಡಬೇಡಿ. ಇದು ನನಗೂ ನನ್ನ ಅಕ್ಕನ ಗಂಡನಿಗೂ ಸಂಬಂಧಿಸಿರೋ ವಿಷಯ. ಜೈ ನನಗೆ ಭಾವ ಆಗ್ತಾನೆ, ನಾನು ಕೂಡ ಜೈ ನಾದ್ನಿನೇ. ಓಹೋ, ಅಂದ್ರೆ ನೀನು ಜೈನ ಮದ್ವೆ ಮಾಡ್ಕೋಬೇಕು ಅಂತಿದ್ಯಾ ಅಂತ ಆಯ್ತು. ಓಕೆ ಜೈ, ಅವಳನ್ನೇ ಮದ್ವೆ ಮಾಡ್ಕೋ. ನಾವು ನಮ್ಮ ಮಗಳಿಗೆ ಬೇರೆ ಸಂಬಂಧ ನೋಡ್ಕೋತೀವಿ. ನನಗೂ ನಿತ್ಯನ್ಗೂ ಸೆಟ್ ಆಗಲ್ಲ ಅಂತ ಹೇಳ್ದೆ ಅಲ್ವಾತೆ. ಕೊಟ್ರೆ ನಿಮ್ಮ ಮಗಳನ್ನ ಕೊಡಿ, ಇಲ್ಲ ಅಂದ್ರೆ ಬೇರೆ ಹುಡುಗಿನ ಮದುವೆ ಆಗ್ತೀನಿ. ಕೇಳಿಸ್ಕೊಂಡ್ಯಾ ಅಮ್ಮ? ಇದು ಜೈ ಇಷ್ಟ, ನಮ್ಮ ಇಷ್ಟ ಅಲ್ಲ. ಆದ್ರೂ ನಮ್ಮ ಮಗಳನ್ನ ಮದ್ವೆ ಮಾಡ್ಕೋ ಅಂತ ನಾವ್ ಯಾವಾಗಾದ್ರೂ ಜೈ ಹಿಂದೆ ಬಿದ್ದಿದೀವ? ಏನ್ ಜೈ, ನಾವು ಕೇಳಿದೀವ ಹೇಳು? ಇಲ್ಲ ಅತ್ತೆ, ನೀವ್ ಯಾವತ್ತೂ ನನ್ನ ಹಾಗೆ ಕೇಳಲಿಲ್ಲ. ನನ್ನನ್ನು ಕೇಳಿದ್ರಲ್ಲ, ಆಗ್ಲೇ ಬೇಡ ಅಂತ ಹೇಳಿದ್ನಲ್ಲ. ಆವಾಗ ನಾವು ಕಾಮಾಗೆ ಇದ್ವಿ ಅಲ್ವಾ? ಇವಾಗ ಕೂಡ ಕಾಮಾಗೆ ಇದ್ರೆ ನಮ್ಗೆ ಉಳಿಯೋದು ಚಿಪ್ಪೆ. ಅಂದ್ರೆ ಆಸ್ತಿಗೋಸ್ಕರ ನಿಮ್ ಮಗಳನ್ನ ಜೈ ಕೊಡ್ತಿದ್ದೀರಾ? ಹೌದಮ್ಮ, ಅದಕ್ಕೆ ಕೊಡ್ತಿದೀವಿ. ಇದು ನಮ್ಮ ತುಂಬಾ ದಿನಗಳ ಕನಸು. ಅಂದ್ರೆ ನಿಮ್ ಮಗಳನ್ನ ಜೈ ಅವ್ರಿಗೆ ಕೊಟ್ಟು ಇಡೀ ಆಸ್ತಿನ ಹೊಡ್ಕೋಬೇಕು ಅಂತ ನಿಮಗ್ ಮೊದ್ಲಿಂದಾನೆ ಪ್ಲಾನ್ ಇತ್ತು ಅಂತ ಆಯ್ತು. ಪೌಡ್ರು, ನೀನ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರೋ, ನಾನ್ ನೋಡ್ಕೋತೀನಿ, ನೀನೇನು ಹಾಳು ಮಾಡ್ಬೇಡ. ಚಂದ್ರಿಕಾ, ಬಾಯ್ ತಪ್ಪಿ ಹೇಳಿದೆ. ನಿನ್ ಡಿಸಿಷನ್ ನ ಬದಲಾಯಿಸ್ಕೊಳಲ್ವಾ ಜೈ? ಇಟ್ಸ್ ಫೈನಲ್ ನಿತ್ಯ.